ಹಲೋ ಎವ್ರಿವನ್, ಇದು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಂತ ಒಂದು ಡಿಸೈನ್. ಇದು ನೋಡಿ, ಸೀರೆಗೆ ಲಾಕ್ ಮಾಡ್ಕೊಂಡಿದೀನಿ. ಸೇಮ್ ಪಾಯಿಂಟ್ ಗೆ ನೀಡಲ್ ನ ಹಾಕಿ ಒಂದು ಚೈನ್ ಹಾಕೋತೀನಿ. ಇವಾಗ ನಾನು ಕೌಂಟಿಂಗ್ಸ್ ನ ತಗೋತೀನಿ. 1 2 ಚೈನ್ ಹಾಕೊಳ್ಳಿ. ಸೂಜಿ ಮೇಲೆ ದಾರ ತಗೊಂಡು ನಾವೇನ್ 2 ಚೈನ್ ಹಾಕಿದ್ವಿ ಅಲ್ವಾ, ಅದ್ರ ಪಕ್ಕನೆ ಡಬಲ್ ಕ್ರೋಶೆ ಸ್ಟಿಚ್ ನ ವರ್ಕ್ ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ ದಾರ ತಗೊಳ್ಳಿ, ಅದ್ರ ಪಕ್ಕನೆ ಡಬಲ್ ಕ್ರೋಶೆ ಸ್ಟಿಚ್ ನ ವರ್ಕ್ ಮಾಡ್ಕೊಳ್ಳಿ. ಮತ್ತೆ ಸೂಜಿ ಮೇಲೆ ದಾರ, ಅದ್ರ ಪಕ್ಕನೆ ಡಬಲ್ ಕ್ರೋಶೆ ಸ್ಟಿಚ್ ನ ವರ್ಕ್ ಮಾಡ್ಕೋಬೇಕು. ಮತ್ತೆ ಅದ್ರ ಪಕ್ಕನೆ ಇನ್ನ ಒಂದು ಡಬಲ್ ಕ್ರೋಶೆ ಸ್ಟಿಚ್ ನ ವರ್ಕ್ ಮಾಡ್ಕೋಬೇಕು. ಸೊ ಲೆಂತ್ ಕಡೆ ಫೋಕಸ್ ಮಾಡಿ, ಡಬಲ್ ಕ್ರೋಶೆ ಲೆಂತ್ ಪರ್ಫೆಕ್ಟ್ ಆಗಿ ಬರಬೇಕು. ನೋಡಿ, ಅದ್ರ ಪಕ್ಕನೆ ಇನ್ನ ಒಂದು ಡಬಲ್ ಕ್ರೋಶೆ, 2 ಚೈನ್ ಹಾಕಿ ಆದ್ಮೇಲೆ ನಾನು 5 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಆಮೇಲೆ 3 ಚೈನ್ ಹಾಕಿ ಸೂಜಿ ಮೇಲೆ ದಾರ ತಗೊಳ್ಳಿ. ನೋಡಿ, ಈ ರೀತಿ 3 ಚೈನ್ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಡೈರೆಕ್ಟ್ ಆಗಿ ಡಬಲ್ ಕ್ರೋಶೆ ಸ್ಟಿಚ್ ನ ವರ್ಕ್ ಮಾಡ್ಕೋಬೇಕು. ಸೊ ನೋಡಿ, 2 ಚೈನ್ ಹಾಕಿ 5 ಡಬಲ್ ಕ್ರೋಶೆ ಮಾಡಿದ್ದೆ. ಆಮೇಲೆ 3 ಚೈನ್ ಹಾಕಿ ಮತ್ತೆ ಡಬಲ್ ಕ್ರೋಶೆ ಸ್ಟಿಚ್ ಗಳನ್ನ ವರ್ಕ್ ಮಾಡ್ಕೋತಾ ಇದ್ದೀನಿ. ಡಬಲ್ ಕ್ರೋಶೆ ಸ್ಟಿಚ್ ಪಕ್ಕನೆ ಬರಬೇಕು, ಎಲ್ಲೂ ಕೂಡ ಗ್ಯಾಪ್ ಕೊಡಬೇಡಿ. ಗ್ಯಾಪ್ ಕೊಟ್ರೆ ನಮಗೆ ಡಿಸೈನು ಅಷ್ಟು ನೀಟಾಗಿ ಕಾಣಿಸೋದಿಲ್ಲ. ಹಾಗೆ ಸುಮಾರು ಜನ ಕೇಳ್ತಾ ಇದ್ದೀರಾ ವಿಡಿಯೋನ ಸ್ವಲ್ಪ ಸ್ಲೋ ಆಗಿ ಮಾಡಿ ತೋರಿಸಿ ಅಂತ. ಸೊ ವಿಡಿಯೋ ಸ್ವಲ್ಪ ಸ್ಲೋ ವರ್ಷನ್ ಅಲ್ಲಿ ಬೇಕು ಅಂದ್ರೆ ನೀವು ಒಂದ್ಸತಿ ಯೂಟ್ಯೂಬ್ ಚಾನಲ್ ನ ಚೆಕ್ ಮಾಡ್ಬೋದು. ಅಲ್ಲಿ ಕಂಪ್ಲೀಟ್ ಲೆಂತಿ ಆಗಿ ನಾನು ವಿಡಿಯೋನ ಹಾಕಿದ್ದೀನಿ. ಇಲ್ಲೂ ಕೂಡ ಅಷ್ಟೇ, ನಾನು ಡಬಲ್ ಕ್ರೋಶೆ ಸ್ಟಿಚ್ ನ ಪಕ್ಕನೆ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಮಾತ್ರ ನಾನು ಡಬಲ್ ಕ್ರೋಶೆ ಸ್ಟಿಚ್ ನ 7 ಸ್ಟಿಚ್ ನ ಹಾಕೊಂಡಿದ್ದೀನಿ. 7 ಸ್ಟಿಚ್ ಹಾಕಿ ಆದ್ಮೇಲೆ ಇವಾಗ ನಾನು ಒಂದು ಆಂಟಿಕ್ ಬೀಡ್ ನ ಯೂಸ್ ಮಾಡ್ತಾ ಇದ್ದೀನಿ. ಬೀಡ್ ನ ಹಾಕಿ ಬೀಡ್ ನ ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಇದೆ ಬೀಡ್. ಇದು ಈ ಬೀಡ್ ನ ನಾವು ಲಾಕ್ ಮಾಡ್ಕೋಬೇಕು. ಬೀಡ್ ನ ಲಾಕ್ ಮಾಡ್ಕೊಂಡು, ಅಂದ್ರೆ ಒಂದು ಚೈನ್ ಹಾಕಿದ್ರೆ ಬೀಡ್ ಲಾಕ್ ಆಗುತ್ತೆ. ಮತ್ತೆ ಬೀಡ್ ಎಲ್ಲಿಗೆ ಬರುತ್ತಾ ನೋಡ್ಕೊಂಡು ಅಲ್ಲಿಗೆ ಈ ರೀತಿ ಡೈರೆಕ್ಟ್ ಡಬಲ್ ಕ್ರೋಶೆ ಸ್ಟಿಚ್ ನ ವರ್ಕ್ ಮಾಡ್ಕೋಬೇಕು. ಸೊ ಈ ಒಂದು ಡಿಸೈನ್ಗೆ ನಾವು 7 ಡಬಲ್ ಕ್ರೋಶೆಗಳನ್ನ ಮಾಡ್ಕೊಂಡು ಒಂದು ಬಾಕ್ಸ್ ಅಂತ ಹೇಳಿ ಮಾಡ್ಕೋತೀವಿ. ಪ್ರತಿ ಸತಿನೂ ಅಷ್ಟೇ 7 ಡಬಲ್ ಕ್ರೋಶೆ ಬರಬೇಕು. ಸ್ಟಾರ್ಟಿಂಗ್ ಅಲ್ಲಿ ಎಂಡಿಂಗ್ ಅಲ್ಲಿ 5 ಬರಬೇಕು. ಎಂಡಿಂಗ್ ಅಲ್ಲಿ ಇನ್ ಕೇಸ್ ಏನಾದ್ರೂ ನಿಮ್ಗೆ ಸ್ವಲ್ಪ ಎಕ್ಸ್ಟ್ರಾ ಸ್ಪೇಸ್ ಇತ್ತು ಅಂದ್ರೆ ನೀವು ಜಾಸ್ತಿ ಕೂಡ ಹಾಕೋಬಹುದು. ಸೊ ಇದು ಇವತ್ತಿನ ಡಿಸೈನ್ದು ಬೇಸ್ ಲೈನ್ ಆಗುತ್ತೆ. ನೋಡಿ, ಫಸ್ಟ್ 7 ಡಬಲ್ ಕ್ರೋಶೆ ಆದ್ಮೇಲೆ ಇವಾಗ 3 ಚೈನ್ ಹಾಕೋತೀವಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ಕೂಡ ಅಷ್ಟೇ 3 ಚೈನ್ ಹಾಕಿ ನೆಕ್ಸ್ಟ್ ಬಾಕ್ಸ್ ನ ಮಾಡಿದ್ದು, ಆಮೇಲೆ ಒಂದು ಬೀಡ್ ನ ಹಾಕಿ ಬಾಕ್ಸ್ ನ ಮಾಡಿದ್ದು. ಸೊ ಇಲ್ಲಿ ಆಲ್ಟರ್ನೇಟಿವ್ ಆಗಿ ನಮ್ಗೆ ಬೀಡ್ ಬರುತ್ತೆ. ಒಂದ್ ಕಡೆ 3 ಚೈನ್ ಬಂದ್ರೆ ಇನ್ನೊಂದ್ ಕಡೆ ನಮ್ಗೆ ಬೀಡ್ ಬರುತ್ತೆ.